ಮಳವಳ್ಳಿ ತಾಲೂಕಿನ ಡಿ ಹಲಸನಹಳ್ಳಿ ಗ್ರಾಮ ಗವಿಮಠದಲ್ಲಿ ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ವಿಇಟಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ವತಿಯಿಂದ ಎನ್ಎಸ್ಎಸ್ ಶಿಬಿರದ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದಂತಹ ಗವಿಮಠದ ಷಡಕ್ಷರ ಸ್ವಾಮೀಜಿಯವರು ಶಿಬಿರದಲ್ಲಿ ಶಿಸ್ತು ಆಚಾರ ವಿಚಾರವನ್ನ ಕಲಿತು ಅದನ್ನ ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಶಿಬಿರದಲ್ಲಿ ಕಲಿತಿದ್ದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಹಾಗೆ ಆರೋಗ್ಯವನ್ನ ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು ಎಂದರು. ಇನ್ನು ಈ ವೇಳೆ ಷಡಕ್ಷರ ಕವಿ ಈ ಸ್ಥಳದಲ್ಲಿ ಕೃತಿಯನ್ನ ಬರೆದ ಇತಿಹಾಸವಿದೆ. ಇಲ್ಲಿ ನೀವು ಶಿಬಿರವನ್ನ ಕಲಿಯುವುದು ನಿಮ್ಮ ಭಾಗ್ಯ ಎಂದರು. ಇದೇ ವೇಳೆ ಬಸವ ಕೇಂದ್ರ ವತಿಯಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪೆನ್ ಅನ್ನ ಕೂಡ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಗವಿಮಠದ ಷಡಕ್ಷರ ಸ್ವಾಮೀಜಿ, ಬಸವ ಕೇಂದ್ರ ತಾಲೂಕು ಅಧ್ಯಕ್ಷ ತೊಟ್ಟಿಮನೆ ಚೆನ್ನಮ್ಮ, ಉದ್ಯಮಿ ಮೋಹನ್ ಬಾಬು, ಪ್ರಾಂಶುಪಾಲ ಪಾರ್ವತಿ, ಸಂಚಾಲಕಿ ಐಶ್ವರ್ಯ, ಸಹಚಾಲಕ ಮಣಿಕಂಠ, ನಾರಾಯಣ ಸ್ವಾಮಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ರಾಷ್ಟ್ರೀಯ ಸೇವಾ ಯೋಜನೆಯ ಅಂತಿಮ ದಿನದಲ್ಲಿ ನಾವೆಲ್ಲರೂ ಇದ್ದೀವಿ. ಆ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಒಂದು ಅಂತಿಮ ಘಟ್ಟದಲ್ಲಿ ಬಂದು ನೀವು 7 ದಿನವೂ ಸಹ ತುಂಬ ಶ್ರದ್ಧೆ ಭಕ್ತಿಯಿಂದ, ಏಕೆಂದರೆ ಎಷ್ಟೋ ಕಡೆ ಮಕ್ಕಳು ಬರ್ತಾರೆ, ನಾವು ನೋಡ್ತಾ ಇರ್ತೀವಿ, ಗಲಾಟೆ ಮಾಡೋದು, ಅದೇನೋ ಗಲಾಟೆ ಮಾಡ್ಕೊಳ್ಳೋದು. ನನಗೆ ತುಂಬ 7 ದಿನವೂ ನಾನು ಇಲ್ಲಿದ್ದೆ. 7 ದಿನವೂ ನೀವು ಮೊದಲೇ ಕಲ್ತ್ಕೊಂಡು ಬಂದಿದ್ದೀರಿ. ನಿಮಗೆ ಅಂಥ ಗುರುಗಳು ಸಿಕ್ಕಿದ್ದಾರೆ. ನಿಮ್ಮ ಏನು ವಿಇಟಿ ಸಂಸ್ಥೆ ಇದೆ, ಒಂದು ಕ್ರಮಬದ್ಧವಾದಂಥ ಶಿಸ್ತಿನ ಒಂದು ಕಾಲೇಜು ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆ ಅಂತ ಅಂದರೆ, ನಾವು ಒಂದು ಸಸಿಯನ್ನು ನೆಟ್ಟರೆ ಅದನ್ನು ಸಸಿಯಿಂದನೇ ಭಾಗಕ್ಕೆ ಕೊಡಿದಾಗ ಅದಕ್ಕೇನಾದರೂ ಒಂದು ದೊಣ್ಣೆಯನ್ನು ಕಟ್ಟು ಅದನ್ನು ನೆಟ್ಗೋಗೋ ರೀತಿಯಲ್ಲಿ ಮಾಡಬೇಕು. ಆ ಒಂದು ಕೆಲಸವನ್ನು ನಮ್ಮ ಪಾರ್ವತಿ ಮೇಡಮ್ನವ್ರು ಆಗ್ಬೋದು, ನಮ್ಮ ನಾರಾಯಣ ಸ್ವಾಮಿಯವರು, ಐಶ್ವರ್ಯರವರು, ಇನ್ನು ಉಳಿದಿರ್ತಕ್ಕಂಥ ಸಿಬ್ಬಂದಿಯವರು ಎಲ್ಲರೂ ಸಹ ಮಾಡ್ತಾ ಇರೋದಕ್ಕೆ ಆ ಒಂದು, ಯಾಕೆಂದರೆ ನೀವು ಎಷ್ಟು ಪ್ರತಿನಿತ್ಯ ಅವ್ರವ್ರಿಗೆ ನಾವು ಅವ್ರಿಗೆ ಹೇಳಿ ಅಂದರೆ ಇದನ್ನು ಕಲಿಸುವಂಥದ್ದೇ NSS ಕ್ಯಾಂಪ್. ಮತ್ತು ನಯ ವಿನಯದಿಂದ ನಡೆಯುವಂಥ ಒಂದು ಶಿಸ್ತನ್ನು ಕಲಿಸಿದ್ದಾರೆ. ಗುರು ಹಿರಿಯರಿಗೆ ನಾವು ಎಷ್ಟು ಗೌರವವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಿಮಗೆ ಕೊಟ್ಟಿದೆ ನಿಮ್ಮ ಕಾಲೇಜು. ನಾನು ನಿಮ್ಮ ಅಧ್ಯಕ್ಷರು ಬಂದಾಗ ತುಂಬ ಚೆನ್ನಾಗೇ ಮಾಡಿದ್ದೀರಿ ಸರ್, ತುಂಬ ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದೀರಿ ಅಂತಲೇ. ಅದು ನಂದಲ್ಲ, ನಮ್ಮ ಪಾರ್ವತಿ ಮೇಡಮ್ನವ್ರದ್ದು ಅಂತ ಒಂದು ದೊಡ್ಡ ಮಾತನ್ನು ಹೇಳಿದ್ರು. ಈಗ ನೀವು ಯಾಕೆ ಅಂದರೆ, ಯಾರೇ ಬರಲಿ ನಿಮ್ಮ ಕಾಲೇಜಿಂದ, ನಿಮ್ಮ ಗುರುಗಳು ಬರಲಿ, ಯಾರೇ ಬರಲಿ, ಎದ್ದು ನಿಲ್ತಿರಲ್ವಾ, ಅದು ನಮ್ಮೊಳಗೆ ಬಂದಿರುವಂಥದ್ದು. ಅಂಥ ಒಂದು ಶಿಸ್ತುಬದ್ಧವಾದಂಥ ಇದನ್ನು ನಿಮಗೆ ವಿದ್ಯೆ ನಾವು ಬುಕ್ಸಲ್ಲಿ ಏನೇ ಓದ್ಬೋದು, ಅದನ್ನು ನಾವು ಪ್ರಾಕ್ಟಿಕಲಾಗೆ ಮಾಡುವಂಥದ್ದು ಇರಬೇಕು. ನಾವು ಎಷ್ಟೇ ಓದ್ಬೋದು. ಈಗ ನಾವು ಒಂದು ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ಗುದ್ಲಿ ಹಿಡ್ಕೋಬೇಕು, ಯಾವ ರೀತಿ ಕೆತ್ತಬೇಕು, ಅದನ್ನು ಗುದ್ಲಿ ಯಾವ ರೀತಿ ಇರಬೇಕು ಸರಾಗವಾಗಬೇಕಾದ್ರೆ ಅನ್ನುವಂಥದ್ದನ್ನು ಬೇರೆ ನೋಡಿ ನಾವು ಕಲಿಬೇಕು. ಅದನ್ನು ಪುಸ್ತಕದಲ್ಲಿ ಗುದ್ಲಿ ಹಿಡ್ಕೊಂಡು ಹಿಂಗೆ ಬಗೆದ್ಬಿಡು ಅಂತ ಅಂದರೆ ಬರಲ್ಲ. ಅದು ನೋಡಿ ಕಲಿಬೇಕು. ಈಗ ನಾಟಿ ಮಾಡ್ತಾರೆ, ನಾಟಿ ಮಾಡುವಂಥದ್ದನ್ನು ಬುಕ್ಸಲ್ಲಿ ಓದಿದ್ರೆ ಬರಲ್ಲ, ಅದು ನೋಡೇ ತಿಳ್ಕೋಬೇಕು. ಒಂದು ಗಿಡ ನೆಡ್ತಾರೆ, ಅದು ನೋಡೇ ಬಗೆದು ಎಷ್ಟು ನಾಟಿ ಹೊಡಿಬೇಕು, ಎಷ್ಟು ಆಳ ಹೊಡಿಬೇಕು, ಅದು ಎಷ್ಟು ನಾಟಿ ಹೊಡೆದ್ರೆ ಎಷ್ಟು ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಅದನ್ನು ನೋಡೇ ತಿಳ್ಕೊಳ್ಬೇಕು. ಹಾಗಾಗಿ ನೀವು ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ತುಂಬ ಅಚ್ಚುಕಟ್ಟಾಗಿ 7 ದಿನವೂ ಸಹ ನಿಮಗೆ ಗೊತ್ತಿರುವಂತಾಗೆ ನೀವು ಶಿಸ್ತುಬದ್ಧವಾಗಿ ಕಲ್ತಿದ್ದೀರಿ, ಶಿಸ್ತುಬದ್ಧವಾಗಿ ಮಾಡಿದ್ದೀರಿ. ನಿಮಗೆ ಇನ್ನೂ ಒಂದು ಹಳ್ಳಿ ಮಕ್ಕಳಾಗಿದ್ದರೆ ಇನ್ನೂ ಹೆಚ್ಚಿನ ರೀತಿ, ಯಾಕೆಂದರೆ ನಾವು ಸಿಟಿ ಮಕ್ಕಳನ್ನ ನಾವು ನೋಡ್ತಾ ಇರ್ತೀವಿ. ನಾವೆಲ್ಲ ಏನು ತಿಂತಾಯಿದ್ದೀವಿ, ಫಾಸ್ಟ್ ಫುಡ್ಡನ್ನು ತಿನ್ಕೊಂಡು ಬೆಳೀತಾ ಇರುವಂಥವ್ರು. ಇಲ್ಲಿ ಹಳ್ಳಿಲಿ ಇರ್ತಕ್ಕಂಥವ್ರಾಗಿದ್ದರೆ ರಾಗಿ ಮುದ್ದೆ, ಚಪಾತಿ, ಗಂಜಿ,
ಈಗ ಯಾಕೆಂದರೆ ಇಲ್ಲಿ ನೀವು ಪ್ರತಿನಿತ್ಯ ನೀವು ಇಲ್ಲಿ ನೋಡ್ತಿದ್ರಿ, ಇಲ್ಲಿ ಕಲ್ಲನ್ನು ಹೊಡಿಗೆ ಬರ್ತಿದ್ರು. ಅವರೆಲ್ಲ ಹೆಂಗಿದ್ದಾರೆ, ಅವ್ರು ನಿಮ್ಮಂಗೆ ಇರೋದು. ಅವ್ರು ಊಟ ಮಾಡುವಂಥದ್ದೇ ಅಂಥದ್ದು ರಾಗಿ ಮುದ್ದೆ, ಗಂಜಿ, ಕಾಳು ಕಡ್ಡಿ, ಸೊಪ್ಪು ಅಂಥದ್ದನ್ನು ತಿಂದರೆ ಆರೋಗ್ಯಕ್ಕೆ. ಯಾಕೆಂದರೆ ಒಂದು ಡಾಕ್ಟ್ರು ಸಜೆಷನ್ ಕೊಡ್ತಾರೆ, ನಾವು ಆಸ್ಪತ್ರೆಗೆ ಹೋದರೆ ಎಣ್ಣೆ ಐಟಮನ್ನು ನೀವು ಹಣ್ಣು ಈ ಥರದವನ್ನ ತಿನ್ನಿ ಅಂತ ಅನ್ನುವಂಥದ್ದನ್ನು ಸಲಹೆ ನೀಡ್ತಾರೆ. ಯಾಕೆಂದರೆ ನಮ್ಮ ಆರೋಗ್ಯ ನಾವು ಯಾವ ರೀತಿಯಲ್ಲಿ ನೋಡ್ಕೋಬೇಕು ಅಂದರೆ ನಮಗೆ ಏನು ತಿಂದರೆ ಆಗಲ್ಲ ಅನ್ನುವಂಥದ್ದು ನಮ್ಮ ಶರೀರಕ್ಕೆ ಗೊತ್ತಿರುತ್ತೆ, ನಮಗೂ ಗೊತ್ತಾಯ್ತದೆ. ಆದರೂ ನಾವೇನು ಮಾಡ್ತೀವಿ ಅಂದರೆ ಅದು ರುಚಿ ಕೊಡುತ್ತೆ ಅನ್ನುವಂಥ ಉದ್ದೇಶದಿಂದ ಅದನ್ನು ನಾವು ತಿಂತೀವಿ. ನಾವು ಆರೋಗ್ಯವಾಗಿ ಯಾವುದೇ ಒಂದು ಕಾಯಿಲೆಗಳು ನಮಗೆ ಬರದಂಥ ರೀತಿಯಲ್ಲಿ ಇರಬೇಕು ಅಂತ ಅಂದರೆ ಪ್ರತಿನಿತ್ಯ ಇಲ್ಲಿ ಏನು ದೈಹಿಕವಾಗಿ ಏನು ಕೆಲಸವನ್ನು ಮಾಡ್ತಿದ್ರಿ ಪ್ರತಿನಿತ್ಯ ಎಂದು ಆ ರೀತಿ ಮಾಡ್ತಾ ಬಂದಾಗ ನಿಮಗೆ ಇಲ್ಲಿ ಒಂದು ಆರೋಗ್ಯನೂ ಸಿಗುತ್ತೆ. ನಿಮ್ಮ ಶಿಸ್ತು ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲಿತಾರೆ. ನಾವೇನಾದ್ರೂ ಹಿಂದಲೇ ಗಾದೆ ಹೇಳ್ತಿದ್ರು, ಮೇಷು ನಿಂತ ಉಚ್ಚೆ ಹೋದರೆ ಮಕ್ಕಳು ಓಡಾಡ್ಕೊಂಡು ಉಚ್ಚೆ ಹೋಗ್ತಾರೆ ಅಂತ. ನಿಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಿಂದ ಆಗಮಿಸಿದ್ದೀರಿ. ಈ ನಮ್ಮ 7 ದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ದೀರಿ. ನಿಮ್ಮೆಲ್ಲರೂ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿರೋದು ನಿಮ್ಮ ಒಂದು ಪುಣ್ಯ ಅಂತ ನಾನು ಹೇಳ್ತೀನಿ. ಏಕೆಂದರೆ ಇಲ್ಲಿ ಹಿಂದೆ ಬಸವೇಶ್ವರ ಹೈಸ್ಕೂಲ್ ಇತ್ತು. ಇಲ್ಲಿ ವಿದ್ಯಾರ್ಥಿಗಳು ಎಷ್ಟೋ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಫಾರಿನ್ಗೆ ಹೋಗಿದ್ದಾರೆ, ಒಳ್ಳೆ ವಿದ್ಯಾವಂತರಾಗಿದ್ದಾರೆ. ಈ ಅಬ್ದುಲ್ ಅಜೀಮ್ ಅಂತ MLC ಆಗಿದ್ದಾರೆ ಬೆಂಗಳೂರಿನಲ್ಲಿ, ರಿಜಿಸ್ಟರ್ಡ್ ಆಗಿದ್ದಾರೆ. ಅವರು ಒಬ್ಬರು ನಮ್ಮ ಪಕ್ಕದ ದನಗೂರಿನವರೇ. ಅದೇ ರೀತಿ ಇವರು ರಾಮದಾಸ್ ಅಂತ ರಾಮದಾಸ್ ಮೈಸೂರಲ್ಲಿದ್ದಾರೆ. ಅವರು MLA ಆಗಿ ಒಳ್ಳೆ BJP ಮುಖಂಡರಾಗಿ ಇವತ್ತು ಮುಂದುವರಿತಾ ಇದ್ದಾರೆ. ಅವರು ನಮ್ಮ ಪಕ್ಕದ ಗ್ರಾಮದ ಅವರು ಇಲ್ಲಿ ವಿದ್ಯಾರ್ಥಿಗಳು. ನಮ್ಮ ಬಸವೇಶ್ವರ ಹೈಸ್ಕೂಲ್ ಪ್ರೌಢಶಾಲೆ ಇತ್ತು. ಈ ಒಂದು ಪುಣ್ಯಕ್ಷೇತ್ರ ಏನಪ್ಪ ಅಂದರೆ ಇಲ್ಲಿ ಸಡಕ್ ಕವಿಗಳು ರಾಜಶೇಖರ ವಿಳಾಸ, ಗದಾಯುದ್ಧ, ಶಬರಶಂಕರ ವಿಳಾಸ ಅನ್ನೋದನ್ನು ಈ ನಮ್ಮ ಗವಿಮಠದಲ್ಲೇ ರಚಿಸಿದ್ದಾರೆ. ಏಕೆ ಪಕ್ಕದ ಗ್ರಾಮದಲ್ಲಿ ಗಂಗೂಲಿ ಅವರು ಅಲ್ಲಿ ಬರೆಯೋಕ್ಕೆ ಒಳ್ಳೆಯ ಸ್ಥಳ ಇರಲಿಲ್ಲ, ಅಲ್ಲಿ ಗಾಡಿ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಗವಿಮಠಕ್ಕೆ ಬಂದು ಇಲ್ಲಿ ಪ್ರಶಾಂತ ಅವರ ಸ್ಥಳ ಅಂತ ಈ ಕವಿತೆಗಳನ್ನು ಬರೆದಿದ್ದಾರೆ. ಅಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಬಂದು ಈ ಒಂದು ವಿದ್ಯಾರ್ಥಿಗಳಿಗೆ ಕಾಲೇಜಿನ NS ಕ್ಯಾಂಪ್ ನಡೆಸಿದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ಮಾತನಾಡೋ ಅವಕಾಶ ಕೊಟ್ಟಂಥ ನಿಮ್ಮ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ನಾನು ವಂದನೆ ಅರ್ಪಿಸುತ್ತೇನೆ.